ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಫೆಬ್ರವರಿ ತಿಂಗಳ FLN ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ? ಮೊದಲನೇದಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರೆಲ್ಲ FLN ಪ್ರಶ್ನೆ ಪತ್ರಿಕೆ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ನಿಮಗೆ ಮನಸಾರೆಯಾಗಿ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಧನ್ಯವಾದ ಅನ್ನೋದು ತುಂಬ ಕಡಿಮೆ ವರ್ಡೇ ಆಯಿತು. ಯಾಕೆಂದರೆ ನಾನು ಈ FLN ಪ್ರಶ್ನೆ ಪತ್ರಿಕೆ ವಿಡಿಯೋ ಹಾಕಿದಾಗಿಂದನೂ ಕೂಡ ನೀವೆಲ್ಲರೂ ನನಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಯಾವಾಗಲೂ ನಿಮ್ಮಗಳಿಗೆ ನಾನು ಋಣಿಯಾಗಿರ್ತೀನಿ. ಈ ಒಂದು ಶೈಕ್ಷಣಿಕ ವರ್ಷದ ಕೊನೆಯ ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ. ಯಾಕೆ ಅಂದರೆ ಮುಂದಿನ ತಿಂಗಳಿನಲ್ಲಿ ಸಂಕಲನಾತ್ಮಕ ಮೌಲ್ಯಮಾಪನ 2 ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಇದು ಇಲ್ಲಿಗೆ ಕ್ಲೋಸ್ ಆಗುತ್ತೆ FLN ಅನ್ನೋದು. ಈಗ ನಾವು ನಮ್ಮ ಶಾಲೆಯಲ್ಲಿ ಎಷ್ಟು ಮಕ್ಕಳು FLN ಸಾಧಿಸಿದ್ದಾರೆ ಅಥವಾ ನಮ್ಮ ಶಾಲೆ 100% FLN ಸಾಧನೆ ಆಗಿದೆಯಾ ಅನ್ನೋದನ್ನು ಕೊನೆಯದಾಗಿ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಯಾವ್ಯಾವ ಶಾಲೆಗಳಲ್ಲಿ 100% FLN ಸಾಧನೆ ಆಗಿದೆ ಅನ್ನೋದನ್ನು ಕಾಮೆಂಟ್ ಮಾಡ್ತೀರಾ? ಸರಿ, ಇವಾಗ ಈ ಒಂದು FLN ಪ್ರಶ್ನೆ ಪತ್ರಿಕೆಯನ್ನು ಪ್ರತಿಯೊಂದು ಕಲಿಕಾಫಲದಲ್ಲಿಯೂ ಕೂಡ ಒಂದೊಂದು ಪ್ರಶ್ನೆಯನ್ನು ಇಲ್ಲಿ ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ. ಇದನ್ನು ಜನರಲ್ ಆಗಿ ಎಲ್ಲ ಒಂದು ಕಲಿಕಾಫಲಗಳನ್ನು ಆಧಾರವಾಗಿಟ್ಟುಕೊಂಡು ಪ್ರಶ್ನೆಗಳನ್ನು ತೆಗೆದಿರುವಂಥದ್ದು. ಮೊದಲನೇ ಪ್ರಶ್ನೆ ನೋಡಿ, ಚಿತ್ರ ನೋಡಿ ನಿನ್ನ ಮಾತುಗಳಲ್ಲಿ ಹೇಳು. ಇದು ಓರಲ್ ಆಗಿರೋದ್ರಿಂದ ಚಿತ್ರ ನೋಡಿ ಮಕ್ಕಳು ಅವರ ಮಾತುಗಳಲ್ಲಿ ಅವ್ರಿಗೆ ಏನು ಅನಿಸುತ್ತೆ ಅನ್ನೋದನ್ನು ಹೇಳಬೇಕು. ಅದೇ ರೀತಿಯಾಗಿ ಪ್ರಶ್ನೆ 2, ಚಿತ್ರ ಗಮನಿಸಿ, ಚಿತ್ರದಲ್ಲಿರುವ ಪಾತ್ರಗಳ ಕುರಿತು ಸಂಭಾಷಣೆ ನಡೆಸು. ಮೂರನೇ ಪ್ರಶ್ನೆ, ನೀಡಿರುವ ಕವನ ಓದು. ನಾಲ್ಕನೇ ಪ್ರಶ್ನೆ, ಕಥೆಯನ್ನು ಓದಿ ಪರಿಚಿತ ಪದಗಳನ್ನು ಪುನರಾವರ್ತಿಸು. ಐದನೇ ಪ್ರಶ್ನೆ, ಕಥೆಯನ್ನು ಓದಿ ನಂತರ ನಿನ್ನ ಮಾತಿನಲ್ಲಿ ಹೇಳು. ಆರನೇ ಪ್ರಶ್ನೆ, ಕೊಟ್ಟಿರುವ ಪದಗಳನ್ನು ಓದು. ಪ್ರಶ್ನೆ 7, ನೀಡಿರುವ ಕಥೆಯನ್ನು ಓದು. ಎಂಟನೇ ಪ್ರಶ್ನೆ, ಚಿತ್ರ ಸನ್ನಿವೇಶ ನೋಡಿ ಸರಳ ವಾಕ್ಯಗಳಲ್ಲಿ ಬರೆ. ಚಿತ್ರವನ್ನು ನೋಡಿ ಅವರದೇ ಮಾತುಗಳನ್ನು ಬರಿಬೇಕು ಇದು. 9, ನಿನ್ನ ಶಿಕ್ಷಕರ ಕುರಿತು 6ರಿಂದ 8 ವಾಕ್ಯಗಳನ್ನು ಬರೆ. ಇವಿಷ್ಟು ಕನ್ನಡಕ್ಕೆ ಸಂಬಂಧಿಸಿದಾಯಿತು. ಇವಾಗ ಸಂಖ್ಯಾಜ್ಞಾನಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ 10, 1ರಿಂದ 100ರವರೆಗಿನ ಸಂಖ್ಯೆಗಳನ್ನು ಹೇಳುತ್ತಾ ಬರೆ. ಪ್ರಶ್ನೆ 11, ವಿನ್ಯಾಸದ ಮುಂದಿನ ಚಿತ್ರಕ್ಕೆ ವೃತ್ತ ಹಾಕು. ಪ್ರಶ್ನೆ 12, ಕೊಟ್ಟಿರುವ ಲೆಕ್ಕಗಳನ್ನು ಬಿಡಿಸು. ಪ್ರಶ್ನೆ 13, ಕೊಟ್ಟಿರುವ ಲೆಕ್ಕಗಳನ್ನು ಬಿಡಿಸು. ಪ್ರಶ್ನೆ 14, ಹೊಂದಿಸಿ ಬರೆಯಿರಿ. 15, ವಸ್ತುಗಳ ಉದ್ದವನ್ನು ಬರೆ. 16, ನಿನ್ನ ಎಡ ಮತ್ತು ಬಲಬದಿಗಿರುವ ನಿನ್ನ ಸ್ನೇಹಿತರ ಹೆಸರುಗಳನ್ನು ಬರೆ. 17, ನೋಟುಗಳನ್ನು ಅವುಗಳ ಬೆಲೆಗಳಿಗೆ ಹೊಂದಿಸಿ ಬರೆಯಿರಿ. ಈ ರೀತಿಯಾಗಿ ಕನ್ನಡ ಮತ್ತು ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರತಿಯೊಂದು ಕಲಿಕಾಫಲಗಳ ಮೇಲೆ ಒಂದೊಂದು ಪ್ರಶ್ನೆಯನ್ನು ತೆಗೆದು ಇಲ್ಲಿ ಬರೆದಿರುವಂಥದ್ದು. ಈ ಒಂದು ಪ್ರಶ್ನೆ ಪತ್ರಿಕೆಯ PDF ನಿಮಗೆ ಬೇಕಾದಲ್ಲಿ ದಯಮಾಡಿ ಕಾಮೆಂಟ್ ಮಾಡಿ ಕಳಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಅದೇ ರೀತಿಯಾಗಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.